ಸ್ವತಂತ್ರ ಭಾರತದ ಡಿಫ್ಯಾಕ್ಟೋ ಪ್ರೈಮ್ ಮಿನಿಸ್ಟರ್ ತಾನೇ, ಅಸಲಿ ಪ್ರಧಾನಮಂತ್ರಿ ತಾನೇ, ಸ್ವತಂತ್ರ ಭಾರತದ ಅನಭಿಷಿಕ್ತ ದೊರೆ ತಾನೇ ಅನ್ನೋ ಭ್ರಮೆಯಲ್ಲೇ ಕಳೆದ 25 ವರ್ಷಗಳಿಂದ ಸಂಸದೀಯ ರಾಜಕಾರಣ ಮಾಡ್ತಾ ಬಂದಿರೋ ಈ ರಾಹುಲ್ ಗಾಂಧಿ ಎಂಬ ನಾಯಕನಿಗೆ ನಿನ್ನೆ ಮಧ್ಯರಾತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಿಡಿಸಿದ ಮಿಡ್ ನೈಟ್ ಬಾಂಬ್, ಅವರ 2.5 ನಿಮಿಷಗಳ ಆ ವಿಡಿಯೋ ಸಂದೇಶ ಇವತ್ತು ತತ್ತರಿಸಿ ಹೋಗುವಂತೆ ಮಾಡಿಬಿಟ್ಟಿದೆ. ರಾಹುಲ್ ಗಾಂಧಿ ಮತ್ತು ಅವರ ಸಹಚರರುಗಳೆಲ್ಲ ಅಯ್ಯೋ ಎಂಥ ಅನಿರೀಕ್ಷಿತ ತಂತ್ರ ಮಾಡಿಬಿಟ್ಟಿದ್ದಾರೆ ಈ ಪ್ರಧಾನಮಂತ್ರಿ ಅಂತಂದ್ಬಿಟ್ಟು ಹೀಗೂ ಮಾಡಿಬಿಟ್ಟು ಪಾಪ ವಿದ್ಯಾರ್ಥಿಗಳು ಈ ಕಾಕ್ರೋಚ್ ಪಾರ್ಟಿ ಅನ್ನೋ ಒಂದು ಅಸಂಘಟಿತ ಹೋರಾಟದ ಮೂಲಕ ತಮಗೆ ಬೇಕಾದ ನ್ಯಾಯ ಪಡಲಿಕ್ಕೆ ಹೋರಾಡ್ತಾ ಇದ್ದಾಗ ಮತ್ತು ಆ ಹೋರಾಟ ಇಡೀ ರಾಷ್ಟ್ರಾದ್ಯಂತ ವಿವಿಧ ವರ್ಗಗಳ ಜನರ ಗಮನವನ್ನು ಸೆಳೀತಾ ಇದ್ದಾಗ, ಬೆಂಬಲವನ್ನು ಪಡಿತಾ ಇದ್ದಾಗ ತಾನೇ ಯಾಕೆ ಅದನ್ನು ಹೈಜಾಕ್ ಮಾಡಬಾರ್ದು? ಅದರ ಶ್ರೇಯಸ್ಸನ್ನು ತಾನೇ ಹೈಜಾಕ್ ಮಾಡಲಿಕ್ಕೆ ಹೊರಟ ರಾಹುಲ್ ಗಾಂಧಿಯವರು ಈ ರೀತಿ ಮುಗ್ಗರಿಸ್ತಾನೆ ಅಂತ ಅಂದ್ಕೊಂಡಿರಲೇ ಇಲ್ಲ ಅಂತ ಕಾಣುತ್ತೆ. ಅವರ ಮಂಡುತನ, ಅವರ ಹಠಮಾರಿತನ ಮತ್ತು ಅವರ ಜಗಳಗಂಟುತನಕ್ಕೆ ಮಿತಿಯೇ ಇಲ್ಲದಂತ ಆಗಿಬಿಟ್ಟಿದೆ. ನಿನ್ನೆ ಮಧ್ಯರಾತ್ರಿ ನರೇಂದ್ರ ಮೋದಿಯವರು ಇಡೀ ಸನ್ನಿವೇಶವನ್ನು ತಮ್ಮ ಸ್ವಾಧೀನಕ್ಕೆ ತೆಗೆದುಕೊಂಡ್ಬಿಟ್ಟು ಕೇವಲ 2.5 ನಿಮಿಷಗಳ ವಿಡಿಯೋ ಸಂದೇಶವನ್ನು, ಅದು ದೂರದರ್ಶನದ ಮೂಲಕ ಅಲ್ಲ, ಸೋಷಿಯಲ್ ಮೀಡಿಯಾ ವಿಡಿಯೋ ಸಂದೇಶದ ಮೂಲಕ ವಿದ್ಯಾರ್ಥಿ ಹೋರಾಟಗಾರರನ್ನು ನೇರವಾಗಿ ಉದ್ದೇಶಿಸಿ ಮಾತಾಡಿದರು. मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक है. फास्ट ट्रैक कोर्ट के लिए विभागों को निर्देश दिए थे. आज विभागों ने लगातार मेहनत करके देर रात मुझे मुसद्दा भी दे दिया. फास्ट ट्रैक कोर्ट और कठोर सजा के प्रावधान के साथ का ये मुसद्दा कल कैबिनेट में चर्चा होगी. कैबिनेट के साथियों के सुझाव के बाद उसका अंतिम रूप दिया जाएगा और सोमवार से संसद का दूसरा सप्ताह शुरू हो रहा है. तब जल्द से जल्द उस बिल को सदन में पारित कराने का प्रयास किया जाएगा. ಹೌದು, ಈ ಪ್ರಶ್ನೆ ಪತ್ರಿಕೆ ಲೀಕ್ ಅನ್ನೋದು ಎಷ್ಟರ ಮಟ್ಟಿಗೆ ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರಿಗೆ ಆಘಾತವನ್ನು ಉಂಟು ಮಾಡಿರುತ್ತೆ ಅನ್ನೋದನ್ನು ನಾನು ಎಲ್ಲರಿಗಿಂತಲೂ ಚೆನ್ನಾಗಿ ಬಲ್ಲೆ. ನಾನು ಕೂಡ ನಿಮ್ಮ ತಂದೆ ಸ್ಥಾನದಲ್ಲಿದ್ದುಕೊಂಡು ನಿಮ್ಮನ್ನು ನೋಡ್ತಾ ಇದ್ದೇನೆ, ನೀವು ಅನುಭವಿಸಿರೋ ಸಂಕಟವನ್ನು ನೋಡಿದ್ದೇನೆ. ಆವತ್ತು ಈ ಪ್ರಶ್ನೆ ಪತ್ರಿಕೆ ಲೀಕ್ ಆದ 24 ಗಂಟೆ ಒಳಗಾಗಿ ನಮ್ಮ ಸರ್ಕಾರ ತುರ್ತು ಕಾರ್ಯಾಚರಣೆ ನಡೆಸಿತ್ತು. ಆವತ್ತಿನ ಅಗತ್ಯ ಏನಿತ್ತು ಅಂತಂದರೆ ಆದಷ್ಟು ಜಾಗೃತೆಯಾಗಿ ನಾವು ಮರುಪರೀಕ್ಷೆ ನಡೆಸಿಬಿಟ್ಟು ಇದಕ್ಕೆ ಈ ಮೊದಲ ಪರೀಕ್ಷೆಯ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಕಾರಣರಾದ ಪಾತ್ರಗಳನ್ನೆಲ್ಲ ಪತ್ತೆ ಹಚ್ಚಿ ಅವರಿಗೆ ಶಿಕ್ಷೆ ಕೊಡುವಂತೆ ಮಾಡಿ ಪರೀಕ್ಷೆಯನ್ನು ಕಟ್ಟುನಿಟ್ಟಾಗಿ ನಡೆಸಬೇಕನ್ನೋ ನಮ್ಮ ಸಂಕಲ್ಪ ಇತ್ತು. ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡಿದ್ದೇವೆ. ಜೂನ್ 21ರಂದು ನಡೆದ ಮರುಪರೀಕ್ಷೆಯ ಫಲಿತಾಂಶವನ್ನು 5-6 ದಿನ ಮುಂಚೆನೇ ನಿಗದಿಯಾದ ದಿನಾಂಕಕ್ಕಿಂತ 5-6 ದಿನ ಮುಂಚೆನೇ ನಾವು ಫಲಿತಾಂಶವನ್ನು ಕೂಡ ಕೊಟ್ಟಿದ್ದೇವೆ. ಇದರಲ್ಲಿ ಯಶಸ್ವಿಯಾಗಿರೋ ವಿದ್ಯಾರ್ಥಿಗಳ ಕುಟುಂಬಗಳಲ್ಲೆಲ್ಲ ಇವತ್ತು ಸಂತೋಷ ಎದ್ದು ಕಾಣ್ತಾ ಇದೆ. ಆದರೂ ಕೂಡ ಇಷ್ಟಕ್ಕೆ ನಾವು ಸಮಾಧಾನ ಪಡೋರಲ್ಲ. ಈ ರೀತಿಯ ಅವಾಂತರಗಳಿಗೆ ಕಾರಣವಾಗದಂತೆ ನಾಳೆನೇ ನಮ್ಮ ಸಚಿವ ಸಂಪುಟ ಸಭೆಯಲ್ಲಿ ಒಂದು ಹೊಸ ಕಾನೂನನ್ನೇ, ಒಂದು ಕಡತ ಮಸೂದೆಯನ್ನೇ ನಾವು ತಯಾರು ಮಾಡ್ತೇವೆ. ಒಂದು ಡ್ರಾಫ್ಟ್ ಬಿಲ್ಲನ್ನು ನಾವು ತಯಾರು ಮಾಡ್ತಾ ಇದ್ದೇವೆ. ಬರುವ ಸೋಮವಾರದಿಂದ ಮತ್ತೆ ಪುನರಾರಂಭವಾಗಿರುವ ಸಂಸತ್ತಿನ ಅಧಿವೇಶನದಲ್ಲಿ ಅದು ಪಾಸ್ ಆಗುವಂತೆ ನೋಡ್ಕೊಳ್ತೇವೆ. ಮುಂದೆಂದೂ ಕೂಡ ಯಾವುದೇ ಥರದ ಪರೀಕ್ಷೆಯಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆ ಆಗಲಿ, ಪ್ರವೇಶ ಪರೀಕ್ಷೆಯಲ್ಲಾಗಲಿ ಈ ರೀತಿಯ ಅವಾಂತರಗಳು ನಡೆದ ಹಾಗೆ ಇಂಥದ್ದಕ್ಕೆ ಕೈ ಹಾಕುವಂಥ ಕ್ರಿಮಿನಲ್ಗಳಿಗೆ ಉಗ್ರ ಶಿಕ್ಷೆ ಆಗುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಈಗಾಗಲೇ ನಾನು ಬೆಳಗ್ಗೆ ಆದೇಶ ಕೊಟ್ಟ ತಕ್ಷಣವೇ ನಮ್ಮ ಎಲ್ಲ ಸಂಬಂಧಪಟ್ಟ ಇಲಾಖೆಗಳು ಅವಿರತವಾಗಿ ಕಾರ್ಯಾಚರಣೆ ನಡೆಸಿಬಿಟ್ಟು ಇವತ್ತಾಗಲೇ ಈ ಸಲದ ಪ್ರಶ್ನೆ ಪತ್ರಿಕೆ ಲೀಕ್ ಸಂಬಂಧಪಟ್ಟಂತೆ ಬಂಧಿತರಾಗಿರುವ ಅಪರಾಧಿಗಳ ವಿರುದ್ಧ ಫಾಸ್ಟ್ ಟ್ರ್ಯಾಕ್ ಕೋರ್ಟ್, ತೀವ್ರಗತಿಯ ವಿಚಾರಣೆ ನಡೆಸಲಿಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಆಗೋಗ್ಬಿಟ್ಟಿದೆ. ದಿಲ್ಲಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಜಸ್ಟಿಸ್
ಅನು ಗ್ರೋವರ್ ಬಾಳಿಗ ಅವರನ್ನು ಈ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶಿಯಾಗಿ ಆಗಲೇ ನೇಮಕ ಮಾಡಿದ್ದಾಗಿದೆ. ಇನ್ನು ಮುಂದೆ ಈ ವಿಚಾರಣೆ ತ್ವರಿತಗತಿಯಲ್ಲಿ ನಡೆಯುತ್ತೆ, ಅವರಿಗೆ ಶಿಕ್ಷೆ ಆಗುತ್ತೆ. ಈ ಭರವಸೆ ಕೊಟ್ಟಾದ 15 ನಿಮಿಷಗಳಲ್ಲಿ ಮತ್ತೊಂದು ದೃಶ್ಯ ಬಂತು. ಮಧ್ಯರಾತ್ರಿಯ ನಂತರ ಮತ್ತೊಂದು ಪ್ರಸಂಗ ನಡೀತು. ವೇದಾಂತ ಆಸ್ಪತ್ರೆಯಲ್ಲಿ ಕಳೆದ 26 ದಿನಗಳಿಂದ ಉಪವಾಸ ಮಾಡ್ತಾ ಇದ್ದ ಲಡಾಖ್ ಮೂಲದ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರ ಹಾಸಿಗೆ ಪಕ್ಕದಲ್ಲೇ ಮಂತ್ರಿಗಳಾದ ಡಾಕ್ಟರ್ ಜಿತೇಂದ್ರ ಸಿಂಗ್ ಮತ್ತು JP ನಡ್ಡಾ ಅವರು ಹಾಜರಿದ್ದರು. ಅವರು ಕೇಂದ್ರ ಸರ್ಕಾರದಿಂದ ಒಂದು ಲಿಖಿತ ಭರವಸೆಯನ್ನು ಅವ್ರಿಗೆ ಕೊಟ್ಟರು. ಯಾವುದೇ ಕಾರಣಕ್ಕೂ ಕೂಡ ಈ ಹೋರಾಟ ನಿರತ ವಿದ್ಯಾರ್ಥಿಗಳ ವಿರುದ್ಧ ನಾವು ಯಾವುದೇ ಮೊಕದ್ದಮೆಯನ್ನು ಹೂಡಲ್ಲ. ಆಮೇಲೆ ಈ ಕಾರಣದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಕಾರಣದಿಂದಾಗಿ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಸೂಕ್ತ ಪರಿಹಾರದ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೇವೆ. ಜೊತೆಗೆ ಈ ಪ್ರಕರಣದಲ್ಲಾಗಿರೋ ಎಲ್ಲ ಅವಾಂತರಗಳಿಗೆ ಯಾವ ದೊಂಬಿಕೋರರು ದಾಂಧಲೆಕೋರರು ಯಾರಿದ್ರು ಅವ್ರಿಗೆಲ್ಲ ಉಗ್ರ ಶಿಕ್ಷೆ ಆಗೋ ಹಾಗೆ ನಾವು ನೋಡ್ಕೊಳ್ತೇವೆ ಇತ್ಯಾದಿ ಭರವಸೆಗಳನ್ನು ಕೊಟ್ಟಾದ ಮೇಲೆ ಸ್ವತಃ ಸೋನಂ ವಾಂಗ್ಚುಕ್ ಅವರ ಪತ್ನಿ ಕೂಡ ಅಲ್ಲಿ ಉಪಸ್ಥಿತರಿದ್ದರು. ಅವರು ಒಂದು ಜ್ಯೂಸ್ ಸೇವನೆ ಮಾಡೋದ್ರ ಮೂಲಕ ತಮ್ಮ ಉಪವಾಸವನ್ನು ಮುಕ್ತಾಯಗೊಳಿಸಿದರು. ಅಷ್ಟೇ ಅಲ್ಲ, ಅವರೊಂದು ಟ್ವೀಟ್ ಸಂದೇಶವನ್ನು ಕೂಡ ಕೊಟ್ಟರು. ಅದರಲ್ಲಿ ಅವ್ರು ಹೇಳಿದರು, ಈ ಅಹಿಂಸಾತ್ಮಕವಾಗಿ ನಡೀತಾ ಇದ್ದ ಈ ಸತ್ಯಾಗ್ರಹದಲ್ಲಿ ದೊಂಬಿ ದಾಂಧಲೆಕೋರ ಸಮಾಜ ವಿರೋಧಿ ಶಕ್ತಿಗಳು ನುಸುಳಿದ್ರಿಂದ ಈ ಸತ್ಯಾಗ್ರಹ ಹಳಿ ತಪ್ಪಿದಂಗಾಗ್ಬಿಟ್ಟಿದೆ. ಇದು ಈ ರೀತಿ ಮುಂದುವರಿಯಕೂಡದು. ಹಿಂಸೆಗೆ ಸತ್ಯಾಗ್ರಹದ ಹೋರಾಟದಲ್ಲಿ ಹಿಂಸೆಗೆ ಅವಕಾಶವಿಲ್ಲ ಅನ್ನೋ ಸಂದೇಶವನ್ನು ಕೊಟ್ಬಿಟ್ಟೆ ತಮ್ಮ ಉಪವಾಸವನ್ನು ಮುಕ್ತಾಯಗೊಳಿಸಿದರು. ಈ ರೀತಿ ಆಗ್ತಿದ್ದ ಹಾಗೆಯೇ ಬೆಳಗಿನ ಜಾವ ಇದು ಮಧ್ಯರಾತ್ರಿ ನಡೆದಾಗ ಕೇವಲ 1-2 ಸುದ್ದಿವಾಹಿನಿಗಳು ಮಾತ್ರ ಜಾಗೃತವಾಗಿದ್ವು. ಬಹುಪಾಲು ಸುದ್ದಿವಾಹಿನಿಗಳ ಕಾರ್ಯಕ್ರಮ 11ವರೆಗೆ ಮುಗಿದಿತ್ತು. ಇದಾದ ನಂತರ ನಾನೇ ಸ್ವತಃ ಕೂಡ ಲೈವ್ ನೋಡಿದೆ. CNN ನ್ಯೂಸ್ 18 ಸುದ್ದಿವಾಹಿನಿ, ಇಂಗ್ಲೀಷ್ ಸುದ್ದಿವಾಹಿನಿಯಲ್ಲಿ ಇಡೀ ಪ್ರಸಂಗ ಅತ್ಯಂತ ಅನಿರೀಕ್ಷಿತ ರೀತಿಯಲ್ಲಿ ರೋಚಕ ವಾತಾವರಣವನ್ನು ಸೃಷ್ಟಿ ಮಾಡಿತು. ಇವತ್ತು ಮತ್ತೆ ಬೆಳಗ್ಗೆ ರಾಹುಲ್ ಗಾಂಧಿಯವರು ಯಥಾ ಪ್ರಕಾರ ಸಂಸತ್ತಿನ ಕಲಾಪವನ್ನು ಭಂಗ ಮಾಡಿದರು. ಇತ್ತೀಫಾ ರಾಜೀನಾಮೆ ಅಂತ ಕೂಗೆಬ್ಬಿಸ್ಬಿಟ್ರು, ಕೂಗಾಟ ಶುರು ಮಾಡಿಬಿಟ್ರು. ಹೀಗಾಗಿ ಯಾವುದೇ ಕಲಾಪ ನಡೀಲಿಕ್ಕೆ ಸಾಧ್ಯವಾಗಲಿಲ್ಲ. ಪ್ರಶ್ನೋತ್ತರ ವೇಳೆಯನ್ನು ಕೂಡ ಅವರು ಹಾಳು ಮಾಡಿದರು. ಯಥಾ ಪ್ರಕಾರ ಅವರು ಎಂದೂ ಕೂಡ ಸಂಸತ್ತಿನ ಕಲಾಪಗಳಲ್ಲಿ ಅರ್ಥಪೂರ್ಣವಾಗಿ ಭಾಗವಹಿಸೇ ಇಲ್ಲ. ಈಗಾಗಲೇ ಅವರ ಸಂಸತ್ತಿನ ಒಳಗೆ ಮಾತಾಡೋದಕ್ಕಿಂತ ಸಂಸತ್ತಿನ ಹೊರಗೆ ಬಂದುಬಿಟ್ಟು ಸ್ಟಂಟ್ ಮಾಡೋದರಲ್ಲೇ ಪರಿಣಿತರಾಗಿರೋ ರಾಹುಲ್ ಗಾಂಧಿಯವ್ರಿಗೆ ಇವತ್ತು ಮತ್ತೊಂದು ಆಘಾತ ಕಾದಿತ್ತು. ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹಕ್ಕೆ ಅದ್ರ ಜೊತೆ ಗುರುತಿಸ್ಕೊಳ್ಳೋದ್ರ ಮೂಲಕ ಹೀರೋ ಆಗಲಿಕ್ಕೆ ಹೊರಟಿದ್ರು ರಾಹುಲ್ ಗಾಂಧಿ ನಡವಳಿಕೆ ಬಗ್ಗೆ ಸೋನಂ ವಾಂಗ್ಚುಕ್ ಅವರ ಪತ್ನಿ ಗೀತಾಂಜಲಿ ಅವರೇ ಒಂದು ಬಹಿರಂಗ ಹೇಳಿಕೆಯನ್ನು ಕೊಟ್ಬಿಟ್ರು. ಮೊನ್ನೆ ದಿಢೀರ್ನೇ ಪ್ರಧಾನಮಂತ್ರಿ ನಿವಾಸ ಎದುರಿಗೆ ಹೋಗಿ ಧರಣಿ ಸತ್ಯಾಗ್ರಹ ಮಾಡಿದ್ರಲ್ಲ ರಾಹುಲ್ ಗಾಂಧಿಯವರು, ಅದೊಂದು ದೊಡ್ಡ ಸ್ಟಂಟ್, ಅದೊಂದು ನಾಟಕೀಯ ವರ್ತನೆ. ಅದು ಇವತ್ತಿನ ಭಾರತ ಎಷ್ಟರ ಮಟ್ಟಿಗೆ ಪ್ರಬುದ್ಧವಾಗಿದೆ ಅಂತಂದರೆ ಇಂಥ ನಾಟಕೀಯ ನಡವಳಿಕೆಗಳಿಂದ ಯಾರೂ ಮರಳಾಗೋದಿಲ್ಲ, ಈ ದೇಶದ ಜನ ಮರಳಾಗೋದಿಲ್ಲ. ಇದು ಖಂಡನೀಯ, ಅವರ ವರ್ತನೆ ಖಂಡನೀಯ ಅಂತ ಕೂಡ ಮಾತಾಡಿದರು. ಅದೇ ರೀತಿ BJP ಕುರಿತಂತೆ ಕೂಡ ಅದು ಹಿಂದುತ್ವವಾದಿ ರಾಷ್ಟ್ರೀಯ ಪಕ್ಷ ಅಂತ ಹೇಳ್ಕೊಳ್ಳುತ್ತೆ. ಯಾಕೋ ಅದರಲ್ಲಿ ಹಿಂದುತ್ವವೂ ಕಾಣ್ತಾ ಇಲ್ಲ, ಹಿಂದೂ ಧರ್ಮವೂ ಕಾಣ್ತಾ ಇಲ್ಲ, ರಾಷ್ಟ್ರೀಯತೆಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅವರು ತಿದ್ಕೋಬೇಕು ಅಂತ ಕೂಡ ಎಚ್ಚರಿಕೆಯನ್ನು ಕೊಟ್ಟರು. ರಾಹುಲ್ ಗಾಂಧಿ ಅವರಿಗೆ ಫಜೀತಿ ಆಗೋಗ್ಬಿಟ್ಟಿದೆ, ಇನ್ನೇನು ಮಾಡೋದು ಅಂತ. ಇದ್ರ ಮಧ್ಯ ಈಗ ತಾನೇ ಬರ್ತಾ ಇರೋ ಸುದ್ದಿ ಏನು ಅಂತಂದರೆ, ಕಾಕ್ರೋಚ್ ಪಾರ್ಟಿಯ ಇಬ್ಬರು ಪ್ರತಿನಿಧಿಗಳೊಂದಿಗೆ ಮಂತ್ರಿಗಳಾದ ಡಾಕ್ಟರ್ ಜಿತೇಂದ್ರ ಸಿಂಗ್ ಮತ್ತು JP ನಡ್ಡಾ ಈಗಾಗಲೇ ದಿಲ್ಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ನಲ್ಲಿ ಮಾತುಕತೆ ನಡೆಸಿದ್ದಾರೆ, ರಹಸ್ಯ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಅವರು ಒಂದು ಷರತ್ತೇನಿದೆ, ಮಂತ್ರಿ ರಾಜೀನಾಮೆ ಕೊಡಲಿ. ಹೌದು, ಕರ್ನಾಟಕದಲ್ಲಿ ಕೂಡ SSLC ಪರೀಕ್ಷೆ ಫಲಿತಾಂಶ ಬಂದಾಗಲೂ ಕೂಡ ಕೆಲವು ದುರ್ಬಲ ಮನಸ್ಸಿನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ. ಈ ಆತ್ಮಹತ್ಯೆಗೋಸ್ಕರ ಸಂಬಂಧಪಟ್ಟ ಇಲಾಖೆ ಸಚಿವರು ರಾಜೀನಾಮೆ ಕೊಡಬೇಕು ಅನ್ನೋದಾದರೆ ರೈತರ ಆತ್ಮಹತ್ಯೆ 2 ದಿನಕ್ಕೊಮ್ಮೆ ಒಂದು ರೈತರ ಆತ್ಮಹತ್ಯೆ ವರದಿ ಆಗ್ತಾ ಇರುತ್ತೆ ಕರ್ನಾಟಕದಲ್ಲಿ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿರೋ ಕೃಷಿ ಸಚಿವರುಗಳೆಲ್ಲ ಪ್ರತಿನಿತ್ಯ ರಾಜೀನಾಮೆ ಕೊಡಬೇಕಾಗ್ತಾ ಇರುತ್ತೆ. ಇಲ್ಲಿ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಮಾಹಿತಿ ದೊರೆತ ಮರುಕ್ಷಣದಲ್ಲೇ ಅದನ್ನು CBI ತನಿಖೆಗೆ ಒಪ್ಪಿಸಿದ್ರು. ಒಂದೇ ವಾರದಲ್ಲಿ ಎಲ್ಲ ಆರೋಪಿಗಳನ್ನು ಬಂಧಿಸೋದ್ರಲ್ಲಿ ಯಶಸ್ವಿಯಾದರು. ಅಷ್ಟೇ ಅಲ್ಲ, ಮರುಪರೀಕ್ಷೆಯನ್ನು ನೇರವಾಗಿ ಪ್ರಧಾನಮಂತ್ರಿಯವರ ಕಚೇರಿಯ ನಿಯಂತ್ರಣದ ಅಡಿಯಲ್ಲಿಯೇ ಅಚ್ಚುಕಟ್ಟಾಗಿ ನಡೆಸಿಬಿಟ್ಟು ಕೇವಲ 25 ದಿವಸದಲ್ಲಿ ಫಲಿತಾಂಶವನ್ನು ಕೂಡ ಕೊಟ್ಟಿದ್ದಾರೆ. ಪರೀಕ್ಷೆಗೆ ಹಾಜರಾದ ಸುಮಾರು 20 ಲಕ್ಷ ಅಭ್ಯರ್ಥಿಗಳ ಪೈಕಿ 11.5 ಲಕ್ಷ ಜನ ಈಗಾಗಲೇ ಅರ್ಹತಾ ಅಂಕವನ್ನು ಪಡೆದುಬಿಟ್ಟು ಮೆಡಿಕಲ್ ಕಾಲೇಜುಗಳಿಗೆ ಪ್ರವೇಶಕ್ಕಾಗಿ ತಯಾರಾಗಿದ್ದಾರೆ.
ಇಡೀ ರಾಷ್ಟ್ರದ ಜನ ಅರ್ಥ ಮಾಡ್ಕೊಳ್ಬೇಕು. ಈ ನೀಟ್ ಪರೀಕ್ಷೆಯನ್ನು ರದ್ದುಪಡಿಸಬೇಕು ಅನ್ನೋ ಒಂದು ತಂತ್ರಗಾರಿಕೆ ಹಿಂದೆ ರಾಷ್ಟ್ರದ ಅನೇಕ ಈ ಲಾಭಕೋರ ಖಾಸಗಿ ಮೆಡಿಕಲ್ ಕಾಲೇಜುಗಳ ದೊಡ್ಡ ಲಾಭಿನೇ ಇದೆ. ಅವ್ರಿಗೆ ಯಾರಿಗೂ ಕೂಡ ಇದೊಂದು ನಾನ್ ಪ್ರಾಫಿಟ್ ಲಾಭರಹಿತವಾದ ಶಿಕ್ಷಣ ಅಂತ ಅದ್ರ ಬಗ್ಗೆ ಆಸಕ್ತಿನೇ ಇಲ್ಲ. ಈಗಾಗಲೇ ಅವರು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರ್ತಾ ಇದ್ದಾರೆ. ನಮ್ಮ ಪ್ರೈವೇಟ್ ಕಂಪನಿಗಳಿಗೆ ಫಾರ್ ಪ್ರಾಫಿಟ್ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಲಿಕ್ಕೆ, ಲಾಭದಾಯಕ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳೋಕ್ಕೂ ಕೂಡ ಶುರು ಮಾಡಿಬಿಟ್ಟಿದ್ದಾರೆ. ಈ ಖಾಸಗಿ ಮೆಡಿಕಲ್ ಕಾಲೇಜುಗಳು ಎಲ್ಲವೂ ಕೂಡ ತಮ್ಮನ್ನು ತಾವೇ ಪ್ರತ್ಯೇಕ ಖಾಸಗಿ ವಿಶ್ವವಿದ್ಯಾಲಯಗಳಂತ ಉನ್ನತೀಕರಿಸ್ಕೊಂಡ್ಬಿಟ್ಟು ಅವ್ರಿಗೆ ಈ ಥರದ ಸಮಾನ ಏಕರೂಪ ಪರೀಕ್ಷೆ ಬೇಕಾಗಿರಲಿಲ್ಲ. ತಮಗೆ ಬೇಕಾದಂತೆ ಪ್ರವೇಶ ಪರೀಕ್ಷೆ ನಡೆಸಿಬಿಟ್ಟು, ಬೇಕಾದಂತೆ ಕೌನ್ಸಿಲಿಂಗ್ ಮಾಡಿಬಿಟ್ಟು, ಬೇಕಾದಷ್ಟು ದುಬಾರಿ ಶುಲ್ಕವನ್ನು ವಸೂಲು ಮಾಡಿ ಇದೊಂದು ವ್ಯಾಪಾರಿ ದಂಧೆ ಮಾಡಲಿಕ್ಕೆ ಹೊರಟಿದ್ರು. ಅದಕ್ಕೆ ಕಡಿವಾಣ ಹಾಕ್ಲಿಕ್ಕಂತಲೇ 2017ರಿಂದ ನರೇಂದ್ರ ಮೋದಿಯವರು ಈ ನೀಟ್ ಪರೀಕ್ಷೆಯನ್ನು ತಂದರು. ಇದನ್ನು ನಾವು ಮತ್ತೆ ಪುನರುಚ್ಚಾರ ಮಾಡಬೇಕಾಗಿಲ್ಲ. ನೀಟ್ ಪರೀಕ್ಷೆ ಕೇವಲ ಪ್ರವೇಶ ಪರೀಕ್ಷೆ ಅಲ್ಲ, ಅರ್ಹತಾಂಕ ಮತ್ತು ಪ್ರವೇಶ ಪರೀಕ್ಷೆ. ನ್ಯಾಷನಲ್ ಎಲಿಜಿಬಿಲಿಟಿ ಆ್ಯಂಡ್ ಎಂಟ್ರೆನ್ಸ್ ಟೆಸ್ಟ್ ಮೊನ್ನೆ ಫಲಿತಾಂಶ ಪ್ರಕಟವಾಗಿರೋ ಈ ನೀಟ್ ಮರುಪರೀಕ್ಷೆಯ ನಂತರ ಮೀಸಲಾತಿ ವರ್ಗದ ವಿದ್ಯಾರ್ಥಿಗಳಿಗೆ, SC ST OBC ವಿದ್ಯಾರ್ಥಿಗಳಿಗೆ ಕನಿಷ್ಠ ಅರ್ಹತಾಂಕ 176 ಮತ್ತು ಸಾಮಾನ್ಯ ವರ್ಗದ ಹಾಗೂ ಆರ್ಥಿಕ ಹಿಂದುಳಿದ ವರ್ಗಗಳು EWS ವರ್ಗಗಳಿಗೆ ಕನಿಷ್ಠ ಅರ್ಹತಾಂಕ 213. ಅಷ್ಟು ಅಂಕಗಳನ್ನು ಪಡೆಯದೇ ಇದ್ದರೆ ನೀವು ಕೋಟಿಗಟ್ಟಲೆ ದುಡ್ಡು ಕೊಟ್ಟು ಸೀಟ್ ಖರೀದಿ ಮಾಡೋ ಹಾಗಿಲ್ಲ. ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಪಡೀಲಿಕ್ಕೂ ಕೂಡ ಕನಿಷ್ಠ ಅರ್ಹತಾಂಕ ಪಡೀಲೇಬೇಕು. ಮ್ಯಾನೇಜ್ಮೆಂಟ್ಗಳಿಗೆ ಅನೇಕ ಅತ್ಯುತ್ತಮವಾದ ಶೈಕ್ಷಣಿಕ ಗುಣಮಟ್ಟಕ್ಕೆ ಬದ್ಧರಾಗಿರೋ ಖಾಸಗಿ ಮೆಡಿಕಲ್ ಕಾಲೇಜುಗಳು ಇವೇ ನಿಜ. ಆದರೆ ಬರ್ತಾ ಹೊಸ ತಲೆಮಾರಿನ ಖಾಸಗಿ ಮೆಡಿಕಲ್ ಕಾಲೇಜುಗಳು ಉದ್ದೇಶವೇ ಬೇರೆ ಆಗಿಬಿಟ್ಟಿದೆ. ಸರ್ಕಾರ ಇದಕ್ಕೆ ಪ್ರತಿಯಾಗಿ ಮಾಡಬೇಕಾಗಿರೋದು ಏಕರೂಪ ಪರೀಕ್ಷೆಯ ಪರಿಶುದ್ಧತೆ ಮತ್ತು ಪಾರದರ್ಶಕತೆಯನ್ನು ಇನ್ನಷ್ಟು ಕಟ್ಟಿಟ್ಟಾಗಿ ಪಾಲಿಸೋದ್ರ ಮೂಲಕ ಮುಂದೆಂದೂ ಕೂಡ ಇಂಥ ಅವಾಂತರ ಸಂಭವಿಸಿದ ಹಾಗೆ ನೋಡ್ಕೋಬೇಕು. ಅದೇ ರೀತಿ ವಿದ್ಯಾರ್ಥಿ ಹೋರಾಟಗಾರರು ಪ್ರಭುತ್ವವನ್ನು ಒಂದು ಮಿತಿಗಿಂತ ಹೆಚ್ಚು ಪರೀಕ್ಷೆ ಮಾಡಬಾರ್ದು. ಪ್ರಭುತ್ವದ ತಾಳ್ಮೆಯನ್ನು ಒಂದು ಲಕ್ಷ್ಮಣ ರೇಖೆಗಿಂತ ಹೆಚ್ಚು ಅದನ್ನು ದಾಟೋ ಪ್ರಯತ್ನ ಮಾಡಬಾರ್ದು. ಅನಾಹುತ ಆಗಿಬಿಡುತ್ತೆ. ದೇಶದ ಜನತಂತ್ರಕ್ಕೇ ಸಂಚಕಾರ ಬಂದುಬಿಡೋ ಸಾಧ್ಯತೆ ಇದೆ. ರಾಹುಲ್ ಗಾಂಧಿಯವರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಅವತ್ತು ರಾತ್ರಿ ಅಂದರೆ 1975 ಜೂನ್ 25ರಂದು ತುರ್ತು ಪರಿಸ್ಥಿತಿ ಹೇರುವಾಗ ಅವರ ಅಜ್ಜಿ ಇಂದಿರಾ ಗಾಂಧಿಯವ್ರಿಗೊಂದು ಸುಲಭದ ಒಂದು ಕಾರಣ ಸಿಕ್ಬಿಟ್ಟಿತ್ತು. ಅವತ್ತು ನವನಿರ್ಮಾಣ ಕ್ರಾಂತಿಯ ಹರಿಕಾರರಾಗಿದ್ದ ಹಿರಿಯ ಸರ್ವೋದಯ ನಾಯಕ ಜಯಪ್ರಕಾಶ್ ನಾರಾಯಣರವರು ಹಿಂದಿನ ದಿನವೇ ದಿಲ್ಲಿಯ ರಾಮಲೀಲಾ ಮೈದಾನದಲ್ಲಿ ಈ ಯುವಜನರ ಹೋರಾಟದಿಂದ ಉತ್ತೇಜಿತರಾಗ್ಬಿಟ್ಟು ಒಂಥರ ಭಾವೋದ್ವೇಗಕ್ಕೆ ಒಳಗಾಗ್ಬಿಟ್ಟು ರಾಷ್ಟ್ರದ ಭದ್ರತಾ ಪಡೆಗಳಿಗೆ, ಪೊಲೀಸರು ಮತ್ತು ಸೈನಿಕರಿಗೆ ಈ ಸರ್ಕಾರ ತನ್ನ ನೈತಿಕತೆಯನ್ನು ಕಳ್ಕೊಂಡಿದೆ, ಸಂವಿಧಾನಾತ್ಮಕ ಸಿಂಧುತ್ವವನ್ನು ಕಳ್ಕೊಂಡ್ಬಿಟ್ಟಿದೆ, ಈ ಸರ್ಕಾರದ ಆದೇಶವನ್ನು ಪಾಲಿಸ್ಕೊಡುದು ಅಂತಂದ್ಬಿಟ್ಟು ಸಂವಿಧಾನೇತರ ಆದೇಶಗಳನ್ನು ಪಾಲಿಸ್ಕೊಡುವುದನ್ನು ಒಂದು ಕರೆ ಕೊಟ್ಬಿಟ್ರು. ಅಷ್ಟೇ ಸಾಕಾಗಿತ್ತು ಇಂದಿರಾ ಗಾಂಧಿಯವರಿಗೆ. ದೇಶದ ಸಂವಿಧಾನ ವ್ಯವಸ್ಥೆಯನ್ನೇ, ಪ್ರಜಾತಂತ್ರವನ್ನೇ ಬುಡುಮೆ ಮಾಡೋ ಪ್ರಯತ್ನ ಮಾಡಿದ್ರಿಂದ ತುರ್ತು ಪರಿಸ್ಥಿತಿಯನ್ನು ಹೇರ್ತೇನೆ ಅಂತ ಹೇಳಿಬಿಟ್ರು. ಈ ಹೋರಾಟಗಾರರು, ಕಾಕ್ರೋಚ್ ಪಾರ್ಟಿ ಹೋರಾಟಗಾರರು ಅರ್ಥ ಮಾಡ್ಕೊಳ್ಬೇಕು. ಪದೇ ಒಂದು ಜನತಾಂತ್ರಿಕವಾಗಿ ಚುನಾಯಿತರಾಗಿರೋ ಸರ್ಕಾರವನ್ನು ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ, ತಾಳ್ಮೆ ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡಿ, ಅಗತ್ಯಕ್ಕಿಂತ ಹೆಚ್ಚು ಬ್ಲ್ಯಾಕ್ ಮೇಲ್ ತಂತ್ರಗಳನ್ನು ಬಳಸಬೇಡಿ, ರಾಜಕೀಯ ಪಕ್ಷಗಳ ಕುತಂತ್ರಕ್ಕೆ ಬಲಿಯಾಗಬೇಡಿ ಅಂತ ಅರಿಕೆ ಮಾಡ್ಕೊಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.